ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಬೆಂಬಿಡದೆ ಕಾಡ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಈ ಜಾಯಿಂಟ್ ಪೇನ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈ ಜಾಯಿಂಟ್ ಪೇನ್ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು? ಒಂದ್ಸರಿ ಈ ರೀತಿ ಜಾಯಿಂಟ್ ಪೇನ್ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಸರ್ಜರಿ ಮೊರೆ ಹೋಗಲೇಬೇಕಾ? ರೋಬೋಟಿಕ್ ಸರ್ಜರಿ ಅಂತ ಕೂಡ ಬಂದಿದೆ. ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ನ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಇನ್ನು ಜಾಯಿಂಟ್ ಪೇನ್ ಇದ್ದಂತಹ ಸಂದರ್ಭದಲ್ಲಿ ಜೀವನ ಶೈಲಿ ಹೇಗಿರಬೇಕು, ಇದಕ್ಕಿರುವಂತಹ ಚಿಕಿತ್ಸಾ ವಿಧಾನಗಳೇನು, ಯಾವ ರೀತಿ ಕ್ರಮಗಳನ್ನು ಅನುಸರಿಸಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗಿರ್ತಾರೆ ಕಾವೇರಿ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಟ್ರಾಮಾ ಮತ್ತು ರೋಬೋಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜನ್ ಆಗಿರತಕ್ಕಂಥ ಡಾಕ್ಟರ್ PC ಜಗದೀಶ್ ಅವರು. ಮನೆಯವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ನಮಸ್ಕಾರ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ ಸರ್. ಆರೋಗ್ಯ ಸಮಸ್ಯೆಗಳಂದ್ಮೇಲೆ ಸರ್ವೇ ಸಾಮಾನ್ಯ. ತುಂಬ ಜನ ಏನು ಮಾಡ್ತಾರೆ, ಈ ಜಾಯಿಂಟ್ ಪೇನ್ ಸಮಸ್ಯೆ ಸ್ಪೆಷಲಿ ಎಲ್ಲೋ ಒಂದು ಕಡೆ ಕಾಲು ನೋವ್ತಾ ಇದೆ, ಸ್ವಲ್ಪ ದಿನ ಒಂದೆರಡು ಆಯಿಲ್ ಮಸಾಜ್ ಮಾಡೋಣ, ಒಂದು ಟ್ಯಾಬ್ಲೆಟ್ ತೊಗೋಣ ಅಂತ ನೆಗ್ಲೆಕ್ಟ್ ಮಾಡೋರೇ ಹೆಚ್ಚು. ಆದರೆ ಯಾವ ರೀತಿ ತೀವ್ರತೆನ ತೆಗೆದುಕೊಳ್ಳುತ್ತೆ ಅಥವಾ ಬೇರೆ ಸ್ಟೇಜ್ಗೆ ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಮೊದಲಿಗೆ ಈ ಜಾಯಿಂಟ್ ಪೇನ್ ಸಮಸ್ಯೆಗಳು ಹೇಗೆ ಉಂಟಾಗುತ್ತೆ, ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ? ಜಾಯಿಂಟ್ಸ್ ಪೇನ್ ಅಂತಂದರೆ ಸಾಮಾನ್ಯವಾಗಿ ಬರೋದು ಈಗ ಮಂಡಿ ನೋವು ಅಂತ ಜನ ಬರ್ತಾರೆ. ಮಂಡಿ ನೋವಲ್ಲಿ ಕೆಲವು ಸಲ ಏನಾಗುತ್ತೆ, ಈ ಮುಂಭಾಗದಲ್ಲಿ ನೋವು ಬರುತ್ತೆ ಮತ್ತು ಹಿಂಭಾಗದಲ್ಲಿ ಸೈಡು, ಇದೇ ಹೆಚ್ಚಾಗಿ ಬರುವಂಥ ತೊಂದರೆಗಳು. ಇದು 50-60 ವಯಸ್ಸಿನ ನಂತರನೂ ಬರುತ್ತೆ, ಕೆಲವರಿಗೆ 50 ವಯಸ್ಸು ಮುಂಚೆನೂ ಬರುತ್ತೆ. ಕಾರಣಗಳು ಹಲವಾಗಿರುತ್ತೆ. 50 ನಂತರ ಬರುವಂಥದ್ದಕ್ಕೆ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದರೆ ವಯಸ್ಸಿನ ಅದು ನಮ್ಮ ಏಜ್ ತಕ್ಕಂತೆ ಬರುವಂಥ ಒಂದು ತೊಂದರೆ, ಕಾಯಿಲೆ ಅಂತ ಹೇಳ್ಬೇಕು ಅಷ್ಟೇ. ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ, ಎಲ್ಲರಿಗೂ ಅದನ್ನು ಆ ರೀತಿಯಲ್ಲಿ ಬಂದು ಹೋಗಲೇಬೇಕಾಗುತ್ತದೆ. ಇನ್ನು 50ಕ್ಕಿಂತ ಮುಂಚೆ ಬರುವಂಥ ತೊಂದರೆಗಳಂತಂದರೆ ಬೇರೆ ಸುಮಾರು ಇರ್ತವೆ. ಅದಕ್ಕೆ ಯೂರಿಕ್ ಆ್ಯಸಿಡ್ ಪ್ರಾಬ್ಲಮ್ ರುಮಟಾಯ್ಡ್ ಇರ್ಬೋದು, ಮತ್ತು ಕೆಲವು ಸಲ ಬಿದ್ದು ಏಟ್ ಮಾಡಿಕೊಂಡಾಗ ಅದು ಕಾರ್ಟಿಲೇಜ್ ಡ್ಯಾಮೇಜ್ ಆಗುತ್ತೆ, ಮೆನಿಸ್ಕಸ್ ಡ್ಯಾಮೇಜ್ ಆಗುತ್ತೆ, ಲಿಗಮೆಂಟ್ ಡ್ಯಾಮೇಜ್ ಆಗುತ್ತೆ. ಆಗ ಬರುವಂಥದ್ದು ಮಂಡಿ ನೋವು ಆವಾಗ ಬರುತ್ತೆ, ಹಾಗೆ ಬರುತ್ತೆ. ಈಗ ನಿಮ್ಮ ಒಂದು ಸರ್ವಿಸಲ್ಲಿ ನೋಡೋದಾದ್ರೆ ಒಂದು 23 ವರ್ಷಗಳ ಕಾಲ ನೀವು ಸಾಕಷ್ಟು ಒಂದು 8,000ಕ್ಕಿಂತ ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಆಪರೇಷನ್ಸ್ ಮಾಡ್ಕೊಂಡು ಬಂದಿದ್ದೀರಾ ಸರ್. ಯಾವ್ದು ತುಂಬ ಡಿಫಿಕಲ್ಟ್ ಅನ್ನಿಸ್ತು? ಜೊತೆಗೆ ಇತ್ತೀಚೆಗೆ ನೀವು RCB ಟೀಮ್ ಜೊತೆ ಕೂಡ ಜಾಯ್ನ್ ಆಗಿ ಅಲ್ಲಿಗೂ ಕೂಡ ಟ್ರೀಟ್ಮೆಂಟನ್ನು ಕೊಟ್ಟಿದ್ದೀರಿ. ಸಾಮಾನ್ಯವಾಗಿ ಈ ಬರುವಂಥ ನಾವು ತೊಂದರೆ ಹೇಳಿದಾಗ ಈ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ ಆಸ್ಟಿಯೋಆರ್ಥರೈಟಿಸ್ನ ಪ್ರಾಬ್ಲಮ್ ಬರುತ್ತೆ. ಇದು ಮಂಡಿ ಚೆಲುವಿಗೆ ಏನಕ್ಕೆ ಮಂಡಿ ನೋವಂತ ಬರ್ತಾರೆ, ಮತ್ತು ತುಂಬ ನಡೆದಾಗ ಸ್ಟಿಫ್ನೆಸ್ ಅಂತ ಬರುತ್ತೆ. ಒಂದು ಹೆಚ್ಚಾಗಿ ಒಂದು 10 ನಿಮಿಷ ನಡೆದ್ರೆ ಅಥವಾ 25 ನಿಮಿಷ ನಡೆದ್ರೆ ನೋವು ಅಂತ ಬರುವಂಥದ್ದು. ಇದು ಸಿಂಪ್ಟಮ್ಸ್. ಇದು ಏನಂದರೆ ರೋಗದ ಒಂದು ಗುಣ ಕಾಣಿಸ್ಕೊಳ್ಳೋವಂಥದ್ದು. ಇದಕ್ಕೆ ನಾವು ಮಾತ್ರೆಗಳು ಕೊಡ್ತೀವಿ, ಆ್ಯಂಟಿ ಇನ್ಫ್ಲಮೇಟ್ರಿ ಮೆಡಿಸಿನ್ಸ್ ಕೊಡ್ತೀವಿ. ಕೆಲವು ಸಲ ಎಕ್ಸಸೈಸ್, ಅದು ಯಾವ ಮಸಲ್ಸು ತೊಂದರೆ ವೀಕ್ ಆಗಿರುತ್ತೋ ಆ ಮಸಲ್ ಎಕ್ಸಸೈಸ್ ಅಡ್ವೈಸ್ ಮಾಡ್ತೀವಿ. ಇನ್ನು ಕೆಲವು ಸಲ ರೆಸ್ಟ್ ಕೊಟ್ಟು ಅದಕ್ಕೆ ತಕ್ಕಂತೆ ನಾವು ಎಕ್ಸಸೈಸ್ ಜೊತೆಗೆ ಇಲ್ಲಿ ಇಂಜೆಕ್ಷನ್ ಕೊಡಬೇಕಾಗುತ್ತೆ, ಫಿಸಿಯೋಥೆರಪಿ ಮಾಡಿಸ್ಬೇಕಾಗುತ್ತೆ. ಇದು ಇನಿಷಿಯಲ್ ನಾವು ಟೈಮ್ ಆಫ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಇನ್ನೂ ಕೆಲವು ಸಹ ಏನಾಗುತ್ತೆ ಅಂದರೆ ಈ ಪ್ಲೇಯರ್ಸು ಈ ಆಟ ಆಡುವಾಗ ಬಿದ್ದು ಲಿಗಮೆಂಟ್ ಅಂತ ಇಂಜುರಿ ಮಾಡಿಕೊಂಡಾಗ ನಾವು ಅದನ್ನು ನೋವು ಬಂದಿರೋದು ಏನಕ್ಕೆ ಅಂತ ಪ್ರಾಪರಾಗಿ ನೋಡಬೇಕಾಗುತ್ತೆ, ಎಕ್ಸ್ರೇ ಮಾಡಿಸ್ಬೇಕಾಗುತ್ತೆ. ಎಕ್ಸ್ರೇ ಮಾಡ್ತೀವಿ ಮತ್ತು ಕೆಲವು ಸಲ MRI ಮಾಡ್ತೀವಿ. ಯಾಕಂದರೆ ಈ ಕೆಲವು ಅಥ್ಲೀಟ್ಸಲ್ಲಿ ಬರುವಂಥ ಈ ತೊಂದರೆಗಳು ನಾವು ಪ್ರಾಪರಾಗಿ ಮೊದಲೇ ನಾವು ಅದನ್ನು ಡಯಾಗ್ನೋಸ್ ಮಾಡಿ ನೋಡದೆ ಹೋದರೆ ಅದು ಉಲ್ಬಣವಾಗಿ ಹೆಚ್ಚಾಗಿ ಪ್ರಾಬ್ಲಮ್ ಆಗಿ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಅಥ್ಲೀಟ್ಸಲ್ಲಿ ಈ ಬರೋ ತೊಂದರೆಗಳನ್ನ ಎಷ್ಟು ಆದಷ್ಟು ಬೇಗ ಅದನ್ನು ನೋಡ್ಕೊಳ್ತಾರೋ ಅಷ್ಟು ಅದನ್ನು ಅವ್ರಿಗೆ ಗುಣ ಆಗುತ್ತೆ, ಮತ್ತು ಫ್ಯೂಚರ್ ಪ್ರಾಬ್ಲಮ್ ಆಗದಿರೋಂಗೆ ನೆಗ್ಲೆಕ್ಟ್ ಮಾಡಬಾರ್ದು ಅಂತೀರಾ? ಹೌದು. ಯಾವುದೇ ಆಗಲಿ ಒಂದು ನೋವಾಗಲಿ ಅದನ್ನು ಇನಿಷಿಯಲ್ ಸ್ಟೇಜಸ್ ಅಂತ ಹೇಳ್ತೀವಿ. ಯಾಕಂದರೆ ನೋವು ಅನ್ನೋದು ಈ ಒಂದು ರೋಗದ ಒಂದು ಗುಣ ಹೊರಗಡೆ ಕಾಣಿಸ್ಕೊಳ್ತಾ ಇರುತ್ತೆ. ಅದಕ್ಕೆ ನಾವು ಅದನ್ನು ಸಪ್ರೆಸ್ ಮಾಡಿ ಅದನ್ನು ಬರೀ ಪೇನ್ ಕಿಲ್ಲರ್ ತೊಗೊಂಡು ನೋವಿನ ಮಾತ್ರ ತೊಗೊಂಡು ಅದನ್ನು ಸಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು. ಅದು ಏನಕ್ಕೆ ತೊಂದರೆ ಬರುತ್ತಿದೆ, ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ರೆ ಕಂಡುಹಿಡ್ಕೊಳ್ಳೋದೇ ನಮ್ಮ ಮುಖ್ಯ ಒಂದು ಉದ್ದೇಶ ಆಗಿರಬೇಕು. ಅಂದರೆ ಮೂಲ ಕಾರಣ ಏನಿದೆ, ಮೂಲ ಕಾರಣ ಏನಾಗಿದೆ ನಾವು ಅದನ್ನು ತಿಳ್ಕೊಬೇಕಾಗ್ತದೆ. ಈಗ ತುಂಬ ಜನ ಏನು ಮಾಡ್ತಾರೆ ಸರ್, ಈ ರೀತಿ ಬಿದ್ದಾಗ ಕಾಲು ನೋವಾದಾಗ ಒಂದು 4-5 ದಿನ ರೆಸ್ಟ್ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ ತುಂಬ ಜನ. ಯಾಕೆಂದರೆ ನರ್ವ್ ಡ್ಯಾಮೇಜಸ್ ಆಗಿರುತ್ತೆ, ಆ ಟೈಮಲ್ಲಿ ಗೊತ್ತಾಗೋದೇ ಇಲ್ಲ. ಅದು ಮುಂದೆ ಬರುವಂತಹ ದಿನಮಾನಗಳಲ್ಲಿ ದೊಡ್ಡವರಾಗ್ತಾ ಇದ್ದಂತೆ ಸಮಸ್ಯೆಗಳು ಹೆಚ್ಚಾಗುತ್ತೆ. ತುಂಬ ಜನ ನೆಗ್ಲೆಕ್ಟ್ ಮಾಡೋರಿಗೆ ಏನು ಹೇಳ್ತೀರಿ ಅಂತ? ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನಾನು ಹೇಳೋ ಅಡ್ವೈಸ್ ಮಾಡೋದು. ಯಾಕಂದರೆ ಭಯ ಪಡ್ಕೊಳ್ಳೋ ಅಂತ ಅವಶ್ಯಕತೆ ಬೇಡ. ಯಾಕಂದರೆ ಯಾವುದೇ ಒಂದು ತೊಂದರೆ ಬಂದರೆ
ಸರ್ಜರಿ ಅನ್ನೋದು ಒಂದು ಆಪ್ಷನ್ ಜನದ ಮೇಲೆ ಒಂದು ಮೈಂಡಲ್ಲಿ ಬಂದ್ಬಿಡುತ್ತೆ. ಇಲ್ಲ ಎಲ್ಲೋ ಒಂದು ಹೋಗಿರ್ತಾರೆ, ಡಾಕ್ಟರ್ ಅಡ್ವೈಸ್ ಮಾಡಿರ್ತಾರೆ ಸರ್ಜರಿ ಅಂತ. ಅದು ತಪ್ಪದು. ಯಾಕಂದರೆ ನಾವು ಎಕ್ಸ್ರೇ ನೋಡಿದ ತಕ್ಷಣ, MRI ನೋಡಿದ ತಕ್ಷಣ ಸರ್ಜರಿ ಮಾಡಲೇಬೇಕು ಅನ್ನೋದು ಫಸ್ಟ್ ಆಪ್ಷನ್ಸ್ ಇಲ್ಲ. ಭಾಳ ಬೇಗ ಕೆಲವು ಆಪ್ಷನ್ಗಳಿವೆ. ನಾನು ಹೇಳ್ದಂಗೆ ಫಿಸಿಯೋಥೆರಪಿ ಕೊಡ್ತೀವಿ, ಕೆಲವು ಸಲ ಇಂಜೆಕ್ಷನ್ಸ್ ಕೊಡ್ತೀವಿ. ಈ ಎಲ್ಲ ಆಪ್ಷನ್ಸು ಮೀರಿದಾಗ ಮಾತ್ರ ನಾವು ಇರುತ್ತೆ. ಸೊ ಅಲ್ಲಿವರೆಗೂ ರೆಸ್ಟ್ ಅನ್ನೋಂಥದ್ರೆ ಕಂಪ್ಲೀಟ್ ರೆಸ್ಟ್ ತೊಗೋಬಾರ್ದು. ರೆಸ್ಟ್ ಅಂತ ತೊಗೊಂಡಾಗ ಏನಾಗುತ್ತೆ, ಮತ್ತೆ ಮಸಲ್ಸ್ ಎಲ್ಲ ವೀಕ್ ಆಗುತ್ತೆ, ಮತ್ತು ಅವರು ಎದ್ದು ನಡೆಯೋಕೆ ಅವಾಗ ಭಾಳ ಕಷ್ಟ ಆಗುತ್ತೆ. ಅದಕ್ಕೇನು ಮಾಡ್ತೀವಿ, ಟೇಲರ್ಡ್ ಮೇಡ್ ಅಂತ ಹೇಳ್ತೀವಿ. ಅಂದರೆ ಈ ಪರ್ಟಿಕ್ಯುಲರ್ ಮಸಲ್ಸ್ನ ಡೆವಲಪ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಅದು ಫಿಸಿಯೋಥೆರಪಿಸ್ಟ್ ಮುಖಾಂತರ ನಾವು ಹೆಲ್ಪ್ ಮಾಡಿ ಇದನ್ನು ಡೆವಲಪ್ ಮಾಡಿದಾಗ ನಿಮಗೆ ನೋವು ಕಡಿಮೆ ಆಗುತ್ತೆ. ಸೊ ಒಂದು ಕಡೆ ರೆಸ್ಟ್ ಕೊಟ್ಟಾಗ ಇನ್ನೊಂದು ಕಡೆ ಬೇರೆ ರೀತಿಯಲ್ಲಿ ಮಸಲ್ಸ್ನ ಡೆವಲಪ್ ಮಾಡಬೇಕು. ಇದೇ ಅದರ ಉದ್ದೇಶ. ಆಗಲೇ ಅವ್ರಿಗೆ ನೋವು ಅದ ಫರ್ದರ್ ಪ್ರಾಬ್ಲಮ್ ಆಗದಂಗೆ ಗೊತ್ತಾಗುತ್ತೆ. ಇನ್ನು ತುಂಬ ಜನರಲ್ಲಿ ಸರ್ ಈಗ ಪೇಯ್ನ್ ಜೊತೆಲೇ ಜೀವನ ನಡೆಸ್ತಾ ಹೋಗ್ತಾರೆ ಹೊರತು ವೈದ್ಯರ ಹತ್ರ ಹೋಗೋಕ್ಕೆ ತುಂಬ ಭಯ ಪಡ್ತಾರೆ. ಯಾಕಂದರೆ ಈಗ ಮಸಲ್ ಕೆಲವ್ರಿಗೆ ತುಂಬ ಗಟ್ಟಿಯಾಗಿರುತ್ತೆ, ನಡೆಯೋಕ್ಕಾಗ್ತಾ ಇರಲ್ಲ, ಕ್ರ್ಯಾಕ್ ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ. ಡಾಕ್ಟರ್ ಹತ್ರ ಹೋದ ತಕ್ಷಣ ಎಲ್ಲಿ ಅವ್ರು ಸರ್ಜರಿ ಹೇಳ್ಬಿಡ್ತಾರೋ ಅಂತ ಭಯ ಪಡ್ಕೊಂಡು ತುಂಬ ಜನ ವೈದ್ಯರ ಹತ್ರ ಹೋಗೋದೇ ಇಲ್ಲ. ಈ ಬಗ್ಗೆ ಹೇಳೋದಾದ್ರೆ ಈ ಒಂದು ಸ್ಟೇಜ್ ಬರೋದು ಕೊನೆ ಒಂದು ಗ್ರೇಡ್ 3 ಅಂತ ಹೇಳ್ತೀವಿ. ಆ ಸ್ಟೇಜಲ್ಲಿ ಅವ್ರಿಗೆ ಸ್ವಲ್ಪ ಶುರುವಾಗಿರ್ಬೋದು. ಸ್ವಲ್ಪ ದೂರ ನಡೆದ್ರೆ ಮಂಡಿ ಟೈಟ್ ಆಗೋದು, ನೋವು ಬರೋದು. ಇದನ್ನು ನೋಡಿದ ತಕ್ಷಣ ಕೆಲವು ಸಲ ನಾವು ಎಕ್ಸ್ರೇ ಮಾಡಿದ ತಕ್ಷಣ ಒಂದು ಜಾಯಿಂಟ್ ಟಚ್ ಆಗ್ತಾ ಇದೆ, ಒಂದೊಂದು ಮೂಳೆ ಒಂದು ಟಚ್ ಆಗ್ತಾ ಇದೆ. ಆದರೆ ಎಕ್ಸ್ರೇ ನೋಡಿದ ತಕ್ಷಣ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡೋಂಥಲ್ಲ. ಎಕ್ಸ್ರೇ ನೋಡಿ ನಾವು ಟ್ರೀಟ್ ಮಾಡಬಾರ್ದು. ಕೆಲವು ಏನಾಗುತ್ತೆ ಅಂದರೆ ನಾವು ಪೇಷಂಟ್ ನೋಡಿ ಟ್ರೀಟ್ ಮಾಡಬೇಕು. ಕೆಲವು ಎಷ್ಟೋ ಸಲ ನೋಡಿರ್ತೀರ, ಹಳ್ಳಿ ಕಡೆಯಲ್ಲಿ ನೋಡಿರ್ತೀರ, ಕಿಲೋಮೀಟ್ರ್ ಮೀಟ್ರು ವಾಕ್ ಮಾಡ್ತಾ ಇರ್ತಾರೆ, ನಡೀತಾ ಇರ್ತಾರೆ, ನೋವು ಇರೋದಿಲ್ಲ. ಅಂದರೆ ಅವರಿಗೆ ಒಂದು ಕ್ಷಣ ಇರುತ್ತೆ ಅಷ್ಟೇ, ಮಾತ್ರ ಒಂದು ಪೀರಿಯಡ್ ಇರುತ್ತೆ. ಆ ಪೀರಿಯಡಲ್ಲಿ ಮಾತ್ರ ಅವರಿಗೆ ನೋವಿನ ಅಂಶ ಜಾಸ್ತಿ ಇರುತ್ತೆ. ಅದನ್ನು ನಾವು ಕಡಿಮೆ ಮಾಡೋ ಉದ್ದೇಶನೇ ನಮ್ಮದು. ಸೊ ಹಾಗೆ ಯಾವುದ್ರದ್ದು ಉದ್ದೇಶ, ಒಂದು ಡ್ಯಾಮೇಜ್ ಆಗಿರ್ಬೋದು, ಎಲ್ಲಿ ಕಾರ್ಟಿಲೇಜ್ ಡ್ಯಾಮೇಜ್ ಆಗಿರುತ್ತೆ, ಎಲ್ಲೋ ಒಂದು ಕಡೆ ಇರುತ್ತೆ, ಎಲ್ಲ ಕಡೆ ಇರೋದಿಲ್ಲ. ಸೊ ಎಲ್ಲೋ ಕೆಲವು ಕಡೆ ಇದ್ದಾಗ ನಾವು ಅದಕ್ಕೆ ಕಾರ್ಟಿಲೇಜ್ಗೆ ತಕ್ಕಂಥ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಕಾರ್ಟಿಲೇಜನ್ನ ಡೆವಲಪ್ ಮಾಡುವಂಥದ್ದು ಅಥವಾ ಕಾರ್ಟಿಲೇಜ್ ಲೆವೆಲ್ ಒಂದು ಆಯಿಲ್ ಪ್ರೊಡಕ್ಷನ್, ಈ ಮಂಡಿಯಲ್ಲಿ ನಮ್ಮ ಆಯಿಲ್ ಪ್ರೊಡಕ್ಷನ್ ಅಂತ ಇರುತ್ತೆ, ಹೈಲುರಿಕ್ ಆ್ಯಸಿಡ್ ಅಂತ ಒಂದು ಒಳಗಡೆ ಇರುತ್ತೆ. ಅದು ರೆಗ್ಯುಲರ್ ಆಗಿ ಅದು ಫ್ರೀ ಆದಾಗ ಮತ್ತು ಕಾರ್ಟಿಲೇಜ್ನ ಎಲ್ಲ ಕಡೆ ಒಂಥರ ಕ್ಲೀನಾಗಿ ಒಂದು ಲೇಯರ್ ಫಾರ್ಮ್ ಆದಾಗಲೇ ಅವ್ರಿಗೆ ಪೇಯ್ನ್ ಕಡಿಮೆ ಆಗುತ್ತೆ. ಈಗ ಒಂದು ಕಾರ್ಟಿಲೇಜ್ ಡೆವಲಪ್ಮೆಂಟ್ ಕಡಿಮೆ ಆದಾಗ ಅವ್ರಿಗೆ ಪೇಯ್ನ್ ಬರದೇ ಇರೋಂಗೆ ನಾವೇನು ಮಾಡ್ತೀವಿ, ಮೆಡಿಸಿನ್ ಕೊಡ್ತೀವಿ. ಮತ್ತು ನೆಕ್ಸ್ಟು ಸಪೋಸ್ ಅದು ಹಾಗೂ ಕಡಿಮೆ ಆಗಿಲ್ಲ ಅಂದರೆ ಇಂಜೆಕ್ಷನ್ ಕೊಡ್ತೀವಿ. ಸೊ ಎಕ್ಸ್ರೇ ನೋಡಿದ ತಕ್ಷಣ ನಾವು ಎರಡೂ ಮುಡ್ತಾ ಇದೆ, ಆಪ್ರೇಷನ್ ಮಾಡಬೇಕು ಅಂತ ಅನ್ನೋವಾಗಲ್ಲ. ಇದೆಲ್ಲ ಆಪ್ಷನ್ ಎಲ್ಲ ತೊಗೊಂಡು ಕೆಲವು ವರ್ಷಗಳು ನಾವು ತಳ್ಬೋದು, ಭಾಳ ವರ್ಷಗಳು ತಳ್ಬೋದು. ಇಂಜೆಕ್ಷನ್ ಕೊಟ್ಟು ಫಿಸಿಯೋಥೆರಪಿ ಕೊಟ್ಟು ಆಗ ಅವ್ರಿಗೆ ಸರ್ಜರಿ ಬೇಕು ಅಂತ ನಾವು ಒಂದು ಸ್ಟೇಜಿಗೆ ಬರುತ್ತೆ. ಅಂದರೆ ಈ ರೀತಿ ಸಮಸ್ಯೆಗಳಾಗುತ್ತೆ ಅಂತ ತಿಳ್ಕೊಳ್ಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಇಂಥ ಟೆಸ್ಟ್ಗಳಂತ ಏನಾದ್ರು ಮಾಡಿಸ್ಬೇಕಾ ಅಥವಾ ಸೆಲ್ಫ್ ಅನಲೈಸ್ ಮಾಡ್ಕೊಂಡ್ರೆ ನೋ ವಿ ಶುಡ್ ನೆಗ್ಲೆಕ್ಟ್ ಅಂತ ಯಾವಾಗ ಅನಿಸ್ಬೇಕು ಅಂತ? ಈಗ ಫಸ್ಟ್ ನಾವೇನು ಮಾಡ್ತೀವಿ, ಪೇಷಂಟ್ ಒಳಗಡೆ ಬಂದ ತಕ್ಷಣ ಎಕ್ಸಾಮಿನ್ ಮಾಡ್ತೀವಿ, ಕ್ಲಿನಿಕಲ್ ಎಕ್ಸಾಮಿನೇಷನ್ ಅದು ಇಂಪಾರ್ಟೆಂಟು. ಎಕ್ಸ್ರೇ ಅದೆಲ್ಲ ನೆಕ್ಸ್ಟ್ ಬರ್ತದೆ. ಫಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಯಾವ ರೀತಿ ಎಲ್ಲಿ ನೋವು ಬರ್ತಾ ಇದೆ, ಯಾವ ರೀತಿ ನಾವು ಅವ್ರಿಗೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದು ನಾವು ನೋಡ್ತೇವೆ. ಕೆಲವು ಸಲ MRI ಬೇಕಾಗ್ಬೋದು, ಕೆಲವು ಸಲ ಎಕ್ಸ್ರೇ ಬೇಕಾಗ್ಬೋದು. ಸೊ ಎರಡು ನೋಡಿದಾಗ ನಮಗೆ ಯಾವ ರೀತಿಯಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗಿದೆಯೋ. ಈಗ ಕೆಲವು ಸಲ ಏನಾಗುತ್ತೆ, ಈಗ ನನಗೆ ರೀಸೆಂಟಾಗಿ ಒಂದು 50 ವಯಸ್ಸು ಒಬ್ಬರು ಲೇಡಿ ಬಂದಿದ್ರು, ನೋವು ಅಂತ ಬಂದಿದ್ರು. ಎಕ್ಸ್ರೇ ಎಲ್ಲ ಚೆನ್ನಾಗಿತ್ತು, ಬಟ್ ಎಲ್ಲೋ ಒಂದು ಕಡೆ ಸರ್ಜರಿ ಅಡ್ವೈಸ್ ಮಾಡಿದರು. ಸೊ ಏನಕ್ಕೆ ಸರ್ಜರಿ ಬೇಕು ಅಂತ ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದು ಆಪ್ಷನ್ನೇ ಡಿಫ್ರೆಂಟ್ ಬೇರೆ ಆಗಿತ್ತು. ಕೆಲವು CRP ರೈಸ್ ಅಂತ ಹೇಳ್ತೀವಿ, ESR ಅಂತ ಇದು ರೈಸ್ ಆಗಿದ್ದಾಗ ಈ 50 ಆದ ತಕ್ಷಣ ಮಿನೋಪಾಸ್ ಚೇಂಜಸ್ ಯಾವಾಗ ಬರುತ್ತೋ ಅಂಥವ್ರಿಗೆಲ್ಲ ಬೇರೆ ರೀತಿಯಲ್ಲಿ ಈ ಡಿಸೀಸು ಶುರು ಆಗ್ತವೆ, ಕಾಯಿಲೆಗಳು ಶುರು ಆಗ್ತವೆ, ಹಾರ್ಮೋನಲ್ ಫ್ಲಕ್ಚುಯೇಷನ್. ಅದನ್ನು ಆರ್ಥೈಟಿಸ್ ಅಂತ ಹೇಳಬಾರ್ದು. ಸೊ ಹಾಗಾಗಿ ನಾವು ಅದನ್ನು ನೋಡಿಕೊಂಡು, ಎಸ್ಪೆಷಲಿ ಲೇಡೀಸಲ್ಲಿ ತುಂಬ ಕಾಮನ್ ಇರುತ್ತೆ, ಅದನ್ನು ಕೆಲವು ಸಲ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಈ ಬ್ಲಡ್ ಟೆಸ್ಟಲ್ಲಿ ನಮಗೆ ಅದೇನಾದರೂ ಆನ್ಸರ್ ಕಾಣ್ ಬಂದರೆ ನಾವು ಅದನ್ನು ಪ್ರಾಪರಾಗಿ ಟ್ರೀಟ್ ಮಾಡಿದ್ರೆ ಸಾಕು, ಎಷ್ಟೋ ನೋವುಗಳು ಕಡಿಮೆ ಆಗ್ತವೆ. ಸೊ ಭಯ ಪಡೋದು ಅವಶ್ಯಕತೆ ಇಲ್ಲ. ಒಬ್ರು ಕಾಲರ್ ಇದ್ದಿದ್ದೀರಿ, ಮಾತನಾಡ್ಸೋಣ. ಮದ್ದೂರಿನಿಂದ ನಟರಾಜ್ ಕರೆ ಮಾಡಿದ್ದಾರೆ. ನಮಸ್ತೆ ನಟರಾಜ್ ಅವರೇ. ನಮಸ್ತೆ ಮೇಡಮ್. ಪುಟ್ಟರಾಜ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸಮಸ್ಯೆ ಏನಿದೆ? ಹಲೋ ಹೇಳಿ. ನಮಸ್ತೆ ಪುಟ್ಟರಾಜ್ ಅವರೇ. ಸರ್ ನಮಸ್ತೆ ಡಾಕ್ಟ್ರೆ. ನಮಸ್ತೆ. ಹೆಸರು ಪುಟ್ಟರಾಜು ಅಂದ್ಬಿಟ್ಟು. ಹೇಳಿ. ನಮ್ಗೆ 58 ವರ್ಷ ತುಂಬಿ 59 ನಡೀತಾ ಇದೆ. ನಮ್ಗೆ ಹೆಚ್ಚು ಕಮ್ಮಿ ಒಂದು ಮೊದ್ಲಿಂದನೂ ಈ ಎಡಗಾಲು ಮೇಲ್ಗಡೆ ಇನ್ನೂ ಸ್ವಲ್ಪ ಸೆಳ್ತಾ ಇತ್ತು. ಸೆಳ್ತಾ ಇದ್ದಾಗ ನಾವೇನೋ ಮಾಮೂಲಿ ಹೆಂಗಲ್ವಾ, ಏನೂ ಆಗಲ್ಲ, ಏನೋ ಪ್ರಾಬ್ಲಮ್ ಇರಲ್ವಲ್ಲ ಅಂತ ಏನೋ ಸ್ವಲ್ಪ ಅಕ್ಕಿ ನಿಂತ್ಕೊಂಡ್ರು ಅಷ್ಟೇ ಪೇನ್ ಬರೋದು ಎಲ್ಲ ಇತ್ತು. ಯಾವ ಕಾರಣಕ್ಕೆ ಏನು ಗೊತ್ತಿಲ್ಲ, ಇಲ್ಲ ತಾಯಿ ಕಡೆಯಿಂದ ಪ್ರಾಬ್ಲಮ್ ಇಲ್ಲ, ನಮ್ಗೆ ಏನಾದ್ರು ಮಂಡಿ ನೋವು ಆಗಿತ್ತು, ನನಗೆ ಗೊತ್ತಿಲ್ಲ ಸರಿಯಾಗಿ. ಈಗ ಇದ್ದಾಗ ಏನಾಗುತ್ತೆ, ಈಗ ಒಂದು ಸ್ವಲ್ಪ ದಿನದಿಂದ ಮಂಡಿ ಸ್ವಲ್ಪ ಎಡಗಡೆ ಮಂಡಿ ಮಡ್ಸಕ್ಕೆಲ್ಲ ನೋವು ಇದೆಲ್ಲ ಇದೆ. ಅದಕ್ಕೆ ತಮ್ಮ ಒಂದು ಸಜೆಷನ್ ಕೇಳ್ಕೊಂಡು ಇದು ಮಾಡೋಣ ಅಂದ್ಬಿಟ್ಟು.
ಪುಟ್ಟರಾಜ್ ಅವರೇ, ನಿಮಗೆ ಹಿಂದ್ಗಡೆ ಏನಾದರೂ ಬೆನ್ನು ನೋವು ಇದೆಯಾ, ಸೆಳೆತಾ ಇದೆಯಾ ಏನಾದರೂ? ಎಲ್ಲಿ ಸ್ವಲ್ಪ ಗಾಡಿ ಓಡಿಸ್ತಾ ಮಾತ್ರ ಬೆನ್ನು ಬರ್ತದೆ, ಎನಿ ಟೈಮ್ ಏನು ಬರಲ್ಲ. ನೀವು ಎಕ್ಸ್ರೇ ಮಾಡಿಸಿದ್ರೆ, ನೀವು ಎಕ್ಸ್ರೇ ಮಾಡಿಸ್ಬೇಕಾಗುತ್ತೆ. ಮಾಡಿಸಿಲ್ಲ ಅಂತಂದರೆ ಮಂಡಿಗೆ ಅದು ನೋಡಿ ತಕ್ಕಂತೆ, ಈಗ ನಾವು ಮಂಡಿ ನೋವು ಬಂದ ತಕ್ಷಣ ಈ ಮಂಡಿ ಸವೆತ ಅನ್ನೋದು 4 ನಾವು ಗ್ರೇಡ್ ಮಾಡ್ತೀವಿ. 1, 2, 3, 4 ಅಂತ ಮಾಡ್ತೀವಿ. ತುಂಬ ಸ್ಟೇಜಲ್ಲಿದ್ದರೆ ಮಾತ್ರ ತುಂಬ ಕಷ್ಟ ಆಗುತ್ತೆ. ನೀವು 58 ವಯಸ್ಸು ಅಂತಂದರೆ ನಿಮಗೆ ಇನ್ನೂ ಅಷ್ಟೊಂದು ಸೌದಿರೋದಿಲ್ಲ. ಅರ್ಥ ಐತೆ? ಅಲ್ಲಿ ಮಂಡಿ ಒಳಗಡೆ ಕೆಲವು ಮಾಂಸಖಂಡಗಳಿರ್ತವೆ, ಕೆಲವು ಸ್ನಾಯುಗಳಿರ್ತವೆ, ಲಿಗಮೆಂಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಇವೆಲ್ಲ ಸ್ವಲ್ಪ ತೊಂದರೆ ಇದ್ದಾಗ ನಾವು ಅದನ್ನು ನಿಮಗೆ ಸರಿಪಡಿಸಿದ್ರೆ ನೋವು ನಿಮಗೆ ಕಡಿಮೆ ಆಗ್ಬೋದು. ನೀವು ಯಾವುದಕ್ಕೂ ನಮ್ಮ ಆಸ್ಪತ್ರೆಗೆ ಬನ್ನಿ, ನಾವು ನಿಮ್ಮ ಅದನ್ನು ನೋಡಿ ಪ್ರೀತಿ ಎಕ್ಸ್ರೇ ಮತ್ತು ಏನಾದರೂ ಬೇಕಾಗಿದ್ದರೆ ನಾವು ಟೆಸ್ಟ್ ಮಾಡಿ ನಾವು ನಿಮಗೆ ತೊಂದರೆಗಳು ಏನಕ್ಕೆ ಕಾರಣ ಅಂತ ನಿಮಗೆ ತಿಳಿಸ್ಕೊಡ್ತೇವೆ. ಧನ್ಯವಾದ ಪುಟ್ಟರಾಜು ಅವರೇ ಕರೆ ಮಾಡೋದಕ್ಕಾಗಿ. ರಮೇಶ್ ಕರೆ ಮಾಡಿದ್ದಾರೆ ಕೊಪ್ಪಳದಿಂದ. ನಮಸ್ತೆ ರಮೇಶ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಾಂ ಮೇಡಮ್. ರಮೇಶ್ ಮಾತಾಡಿ. ಸರ್ ನನ್ನ ಹೆಸರು ರಮೇಶ್ ಅಂತ ಸರ್. ಹೇಳಿ, ಮಾತಾಡಿ. ನಮಸ್ಕಾರ ರಮೇಶ್. ಸರ್ ನಾನೊಬ್ಬ ಫೋಟೋಗ್ರಾಫರ್ ಸರ್. ಹೇಳಿ. ಸರ್ ನನಗೆ ಈಗೊಂದು 6 ತಿಂಗಳಿಂದ ಜಾಯಿಂಟ್ ಪೇನ್ ಬರ್ತಾ ಇದೆ ಸರ್. ನಾನು ಎಲ್ಲ ಕಡೆ ತೋರಿಸಿದ್ದೀನಿ, ಬಟ್ ಕಡಿಮೆ ಆಗ್ತಾ ಇಲ್ಲ. ವ್ಯಾಯಾಮ ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ. ಮೆಟ್ಲು ಹತ್ತಕ್ಕೆ ತುಂಬಾ ಕಷ್ಟ ಆಗುತ್ತೆ ಸರ್. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಫೋಟೋ ಶೂಟ್ಗೆ ಹೋಗ್ತೀವಲ್ಲ, ಸಂಜೆ ಬಂದ್ಮೇಲೆ ತುಂಬಾ ಟಯರ್ಡ್ ಆಗ್ಬಿಡುತ್ತೆ ಸರ್. ನಡೆಯಕ್ಕೆ ಬರಲ್ಲ, ಕೂತ್ಕೊಳಕ್ ಬರಲ್ಲ. ಮಂಡಿ ನೋವು ಬರುತ್ತೆ, ಎಲ್ಲ ಜಾಯಿಂಟ್ ನೋವು ಬರುತ್ತೆ ನಿಮಗೆ? ಎಲ್ಲ ಜಾಯಿಂಟ್ ಇಲ್ಲ ಸರ್. ಮಂಡಿ ನೋವಲ್ಲೇ ಬರುತ್ತೆ ಸರ್. ಅಂದ್ರೆ ಒಳಗಡೆ ಕೆಳಗಡೆ ಬರುತ್ತೆ ಸರ್. ಸೆಂಟ್ರಲ್ ಬರಲ್ಲ, ಕೆಳಗಡೆ ಬರುತ್ತೆ ಸರ್. ಪಾಯಿಂಟ್ ಆಫ್. ಈ ಎಲ್ಲ ಜಾಯಿಂಟ್ಸ್ಗಳ ನೋವು ಬರ್ತದೆ. ನಾನು ಈಗ ತಾನೇ ಹೇಳ್ತಾ ಇದ್ದೆ, ನಿಮ್ಗೆ ವಯಸ್ಸು ಚಿಕ್ಕ ವಯಸ್ಸು ಆದ್ರೂ ಅದಕ್ಕೋಸ್ಕರ ನಾವು ಕೆಲವು ರಕ್ತ ಪರೀಕ್ಷೆಗಳು ಮಾಡ್ತೀವಿ. ಅರ್ಥ ಆಯ್ತಾ? ಈ ರುಮಟಾಯ್ಡ್ ಅಂತ ಹೇಳಿದ್ರೆ ಯೂರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಇದೆಲ್ಲ ನಾವು ಟೆಸ್ಟ್ ಮಾಡಿದಾಗ ನಿಮಗೆ ಕಂಡು ಬಂದರೆ ಅದಕ್ಕೆ ನೀವು ಟ್ರೀಟ್ಮೆಂಟ್ ತೊಗೋಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಬರೀ ಮಂಡಿ ಒಂದೇ ನಾವು ಅದನ್ನು ಗಮನಿಸ್ಕೊಂಡು ನೋಡೋಕೆ ಹೋಗಬಾರ್ದು. ಇದೆಲ್ಲ ಪೂರ್ತಿ ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಕರೆಕ್ಟ್ ಆಗ್ತದೆ. ನೀವೊಂದ್ಸಲ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಧನ್ಯವಾದ ರಮೇಶ್ ಅವರೇ ಕರೆ ಮಾಡೋದಕ್ಕಾಗಿ. ನೀವು ಇದು ಸ್ಟೇಜಸ್ ಅಂತ ಹೇಳ್ತಾ ಇದ್ರಿ, ತುಂಬ ಜನರಿಗೆ ಯಾವ ರೀತಿ ಸ್ಟೇಜಸ್ಗಳಿದೆ, ಜೊತೆಗೆ ಏನೆಲ್ಲ ಟ್ರೀಟ್ಮೆಂಟ್ಸ್ ಅವೈಲಬಲ್ ಇದೆ? ಹೌದು, ಈಗ ಸ್ಟೇಜು 2 ಇಂದನೇ ಸಿಮ್ಟಮ್ಸ್ ಯೂಶಲಿ ಶುರುವಾಗೋದು. ಓಕೆ, ಈ ಸ್ಟೇಜ್ 2 ಯಾರಿಗೆ ಬರ್ತದೆ ಅಂತಂದರೆ ಈ ಅರ್ಲಿ ಏಜಲ್ಲಿ ಬರುತ್ತೆ. ಈ ಬಿಫೋರ್ 50, 50 ವರ್ಷಕ್ಕಿಂತ ಮುಂಚೆ ಬರೋದು. ಕೆಲವರು ತುಂಬ ಸ್ಟೇರ್ ಕೇಸ್ ಇಳಿತಾರೆ, ಸ್ಕ್ವಾಟಿಂಗ್, ಕೂತ್ಕೊಳ್ಳೋದು ಹೆಂಗಸ್ರು ಜಾಸ್ತಿ, ನೆಲದಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥದ್ದು. ಇಂಥವ್ರಿಗೆ ಏನಾಗುತ್ತೆ, ಮಂಡಿ ಮುಂಭಾಗದಲ್ಲಿ ನೋವು ಬರುತ್ತೆ. ಇದಕ್ಕೆ ನಾವು ಕಾಂಡ್ರೋಮಲೇಷಿಯಾ ಪಟೇಲ ಅಂತ ಹೇಳ್ತೀವಿ. ಇದು ಅರ್ಲಿ ಸ್ಟೇಜು. ಇಂಥವ್ರಿಗೆ ನಾವು ಮೆಡಿಸಿನ್ ಕೊಟ್ಟು, ಫಿಸಿಯೋಥೆರಪಿ ಕೊಟ್ಟು ಭಾಳ ಕ್ಲೀನಾಗಿ ಕ್ಲೀನಾಗಿ ಅದನ್ನು ಗುಣಪಡಿಸಬಹುದು. ಅದು ನೆಕ್ಸ್ಟ್ ಸ್ಟೇಜ್ 3, ಸ್ಟೇಜ್ 4 ಬರ್ತದೆ. ಅದೇ ಸ್ಟೇಜ್ 3ಯಲ್ಲೇ ನೆಕ್ಸ್ಟ್ ಸ್ಟೇಜ್. ಇದರಲ್ಲಿ ಇವರಿಗೆ ಮೆಡಿಸನ್ನು ಸಹ ತಗೊಂಡ್ರೂ ಕಡಿಮೆ ಆಗೋದಿಲ್ಲ. ಆಮೇಲೆ ಹೇಳೋದು ಏನಂತಂದರೆ ಆ್ಯಂಟಿ ಇನ್ಫ್ಲಮೇಟ್ರಿ NSAIDs ಅಂತ ಹೇಳ್ತೀವಿ. ಈ ಸಂಬಂಧಪಟ್ಟಂಗೆ ತೊಂದರೆ ಮಾತ್ರೆಗಳನ್ನ ಕೇವಲ ಅವಶ್ಯಕತೆ ಇದ್ದರೆ ಮಾತ್ರ ತೊಗೋಬೇಕು. ಹೆಚ್ಚಾಗಿ ತೊಗೊಂಡಾಗ ಏನಾಗ್ತದೆ ಅಂದರೆ ಕಿಡ್ನಿ ಪ್ರಾಬ್ಲಮ್ ಆಗ್ತದೆ. ಸೊ ಹಾಗಾಗಿ ಅದರದ ಇಂಡಿಕೇಶನ್ಸ್ ಏನಂದರೆ ನೋವಿದ್ದಾಗ ಮಾತ್ರ ತೊಗೋಬೇಕಾಗುತ್ತೆ, ಹೊರತು ದಿನ ತೊಗೊಳಕ್ಕೆ ಹೋಗಬಾರ್ದು. ಆಮೇಲೆ ಕೆಲವು ಸಲ ಈ ಮಾತ್ರೆಗಳು ತೊಗೊಂಡು ಕಡಿಮೆ ಆಗಿದಾಗ ಏನಾಗ್ತೀವಿ, ಒಳಗಡೆ ಲೂಬ್ರಿಕೇಟಿಂಗ್ ಆಯಿಲ್ ಒಳಗಡೆ ಉತ್ಪತ್ತಿ ಆಗೋದಕ್ಕೆ ಕಡಿಮೆ ಆದಾಗ ಇಂಜೆಕ್ಷನ್ಸ್ ಕೊಡ್ತೀವಿ. ಅದಕ್ಕೆ PRP ಇಂಜೆಕ್ಷನ್ಸ್ ಬರುತ್ತೆ. ಏನು PRP ಇಂಜೆಕ್ಷನ್ ಅಂತಂದರೆ ಇದು ಭಾಳ ವರ್ಷಗಳಿಂದ ಇದೆ, ಈಗ ಇತ್ತೀಚೆಗೆ ಪಾಪ್ಯುಲರ್ ಆಗ್ತದೆ. ನಮ್ಮ ರಕ್ತದಿಂದನೇ, ನಮ್ಮ ಬ್ಲಡ್ಡಿಂದನೇ ತೊಗೊಂಡು ಅದನ್ನೆಲ್ಲ ಸೇಲ್ಸ್ ಎಲ್ಲ ಫಿಲ್ಟರ್ ಮಾಡಿ ನಾವು ಒಳಗಡೆ ಕೊಡ್ತೀವಿ. ಏನಾಗುತ್ತೆ ಅಂದರೆ ಅದು ನೋವಿನ ಅಂಶ ಕಡಿಮೆ ಮಾಡಿ ಮತ್ತು ಒಳಗಡೆ ಬೇಗ ಗುಣ ಮಾಡ್ತದೆ. ಹಾಗಾಗಿ ಮತ್ತು ಕಾರ್ಟ್ಲೇಜನ್ನು ಡೆವಲಪ್ ಮಾಡುತ್ತೆ. ಇದೆಲ್ಲ ಒಂದು ಫಂಕ್ಷನ್ಸ್ ಇರುತ್ತೆ. ಜೊತೆಗೆ ಹೈಲುರಿಕ್ ಆ್ಯಸಿಡ್ ಇಂಜೆಕ್ಷನ್ ಕೊಡ್ತೀವಿ. ಸೊ ಇದೆಲ್ಲ ಕೊಟ್ಟಾಗ ನೋವಿನ ಅಂಶ ಭಾಳ ಕಡಿಮೆ ಆಗ್ತದೆ. ಇದ್ರ ಜೊತೆಗೆ ಫಿಸಿಯೋಥೆರಪಿ ಇದ್ದೇ ಇರ್ತದೆ. ಎಕ್ಸರ್ಸೈಸ್, ಮಸಲ್ಸ್ ಎಲ್ಲ ರೆಗ್ಯುಲರ್ ಮಾಡ್ಕೋಬೇಕು. ಆಮೇಲೆ ಇಂಥವ್ರಿಗೆ ಲೈಫ್ ಸ್ಟೈಲ್ ಚೇಂಜಸ್ ಮೊದಲೇ ಹೇಳ್ತೀವಿ. ನೀವು ಇದು ಮಾಡಬಾರ್ದು, ಮೆಟ್ಲು ಹತ್ತಕ್ಕೆ ಹೋಗಬಾರ್ದು. ಮೆಟ್ಲು ಹತ್ತೋದು ಒಳ್ಳೇದು, ಬಟ್ ಎಷ್ಟು ಬೇಕೋ ಅಷ್ಟು ಇಳಿರಿ, ತುಂಬ ಚೆನ್ನಾಗಿ ಒಳ್ಳೇದು ಅಂತ ಈ ರೀತಿ ಅಡ್ವೈಸ್ ಮಾಡ್ತೀವಿ. ಕೆಳಗಡೆ ಕೂತ್ಕೊಬಾರ್ದು ಅಡ್ವೈಸ್ ಮಾಡ್ತೀವಿ. ಆಮೇಲೆ ಜೊತೆಗೆ 3rd, 4th ಸ್ಟೇಜಿಗೆ ಬಂದಾಗ ಇದನ್ನು ಇನ್ನೂ ಸ್ವಲ್ಪ ಹೆಚ್ಚಾಗಿ ನಡೆಯೋದನ್ನು ಕಮ್ಮಿ ಮಾಡಿಕೊಂಡು ಇನ್ನೂ ಬೆಟರ್ ಲೈಫ್ ಸ್ಟೈಲ್ ಮಾಡ್ಕೊಳ್ಳೋಕೆ ಅಡ್ವೈಸ್ ಮಾಡ್ತಾರೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಗೀತಾ ಕರೆ ಮಾಡಿದ್ದಾರೆ. ನಮಸ್ತೆ ಗೀತಾ ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಳಿಮ್ಮ. ಹೇಳಿಮ್ಮ. ಅದೇ ಸರ್, ನಾನು ಇಲ್ಲಿಂದ ಮಾತಾಡ್ತಾ ಇದ್ದೆ, ಬೆಂಗಳೂರಿಂದ ವಿಜಯನಪುರ. ಹಾಂ ಸರ್, ನನಗೆ ಸ್ವಲ್ಪ ಮಂಡಿ ನೋವು ಒಂದು 15 ದಿವಸದಿಂದ ಮಂಡಿ ನೋವು ಬರ್ತಾ ಇದೆ. ಹಾಂ, ಅಂದ್ರೆ ಮೈ ಕೈ ನೋವು, ಇದು ಅದರಲ್ಲಿ ಜಾಯಿಂಟ್ ಪೇನ್ ಸುಮಾರು ದಿನದಿಂದ ಇದೆ ನನಗೆ. ಹಾಂ, ಮಂಡಿ ನೋವು ಮಾತ್ರ ಇವಾಗ ಒಂದು 15 ದಿವಸದಿಂದ ಕಾಣಿಸ್ಕೊತಾ ಇದೆ. ಹಾಂ, ಮಂಡಿನ 15 ದಿವಸದಿಂದ ನೋಡ್ಕೋತಾ ಇದ್ರೆ ಇಲ್ಲ, 15 ದಿವಸದಿಂದ ಅಂದರೆ ಅದು ತುಂಬ ಏನು ಜಾಸ್ತಿ ಏನಿಲ್ಲಮ್ಮ, ಹೆಚ್ಚಾಗಿರೋದಿಲ್ಲ. ನಿಮಗೆ ಅದು ತುಂಬ ಸ್ಟ್ರೈನ್ ಆಗಿರ್ಬೋದು ಅಥವಾ ಬೇರೆ ರೀತಿ ಕಾರಣಗಳಿಂದ ಇರ್ಬೋದು. ಓಕೆ,
ಎಕ್ಸ್ರೇ ಮಾಡಿಸ್ಕೊಂಡು ಮತ್ತು ಬ್ಲಡ್ ಟೆಸ್ಟ್ ತೊಗೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದು ಸಾಕು, ಕಡಿಮೆ ಆಗ್ತದೆ. 15 ದಿನ ಅಂತಂದರೆ ವರಿ ಮಾಡ್ಕೊಳ್ಳೋಂಥದ್ದಿಲ್ಲ. ಬ್ಲಡ್ ಟೆಸ್ಟ್ ಮಾಡಿಸ್ದೆ ನಾನು, ಯಾವ್ದು ಅಂದ್ರೆ ಪೇನ್ ಬರ್ತೈತಲ್ಲ, ಮೈ ಕೈ ಪೇನ್ ಬರ್ತೈತಲ್ಲ, ಹಾಂ, ಮಾಡಿಸಿದಾಗ ಸುಮಾರು ದಿನ 2 ತಿಂಗಳಾಯ್ತು, ಅದೇನೋ ಆಪರೇಟ್ಸ್ ಅಂತ ಬಂದೈತೆ ಅಂತ ಹೇಳಿದ್ರು. ಅದನ್ನೇ ಹೇಳ್ತಾ ಇರೋದು. ನೀವು ಆರ್ಥ್ರೈಟಿಸ್ ಅಂತ ಬಂದು ಹೇಳ್ತಿದ್ದೀರಲ್ಲ, ಅದಕ್ಕೆ ನೀವು ಕಾರಣವಾಗ ಅದಕ್ಕೆ ತಕ್ಕಂತೆ ಡಾಕ್ಟರ್ ಒಂದ್ಸರಿ ನಿಮ್ಮ ಸ್ಪೆಷಲಿಸ್ಟ್ ರಿಪೋರ್ಟ್ ಬಂದು ಎಲ್ಲ ತೋರಿಸಿ. ತಗೊಂಡು ವೈದ್ಯರನ್ನ ನೇರವಾಗಿ ಭೇಟಿ ಮಾಡಿ ಗೀತಾ. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಇನ್ನು ತುಂಬ ಜನ ಆಗಲೇ ಹೇಳ್ತಾ ಇದ್ದೀನಿ, ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ತುಂಬ ಜನ ಏನು ಮಾಡ್ತಾರೆ, ಈಗ ಒಂದ್ಸರಿ ಡಾಕ್ಟರ್ ಹತ್ರ ತೋರಿಸ್ತಾರೆ, ಪೇನ್ ಕಾಣಿಸ್ಕೊಳ್ತಾ ಇರುತ್ತೆ, ಆ ಟ್ಯಾಬ್ಲೆಟ್ ಕೊಟ್ಟಿರೋದನ್ನೇ ಲೈಫ್ ಲಾಂಗ್ ಯೂಸ್ ಮಾಡ್ತಾ ಇರ್ತಾರೆ. ಇದನ್ನ ಸೈಡ್ ಎಫೆಕ್ಟ್ಸ್ಗಳಾಗುತ್ತಾ? ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ. ನಾನು ನೋಡಿದ್ದೀನಿ ಕೆಲವು ಪೇಷಂಟ್ಸ್ ಆಪ್ರೇಟ್ ಮಾಡಿದಾಗ ಅವರು ನೋವಿನ ಭಯದಿಂದನೇ ಕೆಲವು ಡಾಕ್ಟರ್ ಹತ್ರನೇ ಹೋಗೋದಿಲ್ಲ. ಯಾಕಂದರೆ ಡಾಕ್ಟರ್ ಹತ್ರ ಬಂದ ತಕ್ಷಣ ಡಾಕ್ಟರ್ ಸರ್ಜರಿಗೆ ಅಡ್ವೈಸ್ ಮಾಡಿಬಿಡ್ತಾರೆ ಅಂತ. ಇದು ತಪ್ಪು. ಯಾಕಂದರೆ ನಾವು ಅದನ್ನು ಆ ರೀತಿ ಫಸ್ಟ್ ಇಮಿಡಿಯೇಟಾಗಿ ಸರ್ಜರಿಗೆ ಹೋಗೋದಿಲ್ಲ. ಫಸ್ಟ್ ನೋಡ್ತೀವಿ, ನಿಮ್ಮನ್ನು ಎಕ್ಸ್ರೇ ಮಾಡ್ತೀವಿ, ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಇದೆಲ್ಲ ಕೆಲವು ಸ್ಟೆಪ್ಸ್ ಇರುತ್ತೆ. ಹೇಳ್ತಾರೆ ಇಂಜೆಕ್ಷನ್ನು, PRP ಮತ್ತು ಫಿಸಿಯೋಥೆರಪಿ, ಇದೆಲ್ಲ ಹೋಗಿ ನಂತರ ಮಾಡುವಂಥದ್ದಕ್ಕೋಸ್ಕರ ಬರೀ ನೋವಿನ ಮಾತ್ರೆ ತಿನ್ಕೊಂಡೇ ನೀವು ಇದ್ದು ಮತ್ತು ಅದನ್ನು ಕಿಡ್ನಿ ಅಂತ ಪ್ರಾಬ್ಲಮ್ ಎಲ್ಲ ತೊಗೊಳ್ಳೋದು ಮಾಡ್ಕೊಳ್ಳೋದು ಒಳ್ಳೆಯದಿಲ್ಲ ಅಂತ ನನ್ನ ಸಜೆಷನ್. ಜೊತೆಗೆ ನಿಮ್ಮ ಹಾಸ್ಪಿಟಲ್ಲಿ ಈಗ ಜಾಯಿಂಟ್ ಕೇರ್ ಅಂತಲೇ ಒಂದು ಸ್ಪೆಷಲ್ ಯೂನಿಟ್ ಕೂಡ ಸ್ಟಾರ್ಟ್ ಮಾಡಿ, ಜೊತೆಗೆ ರೋಬೋಟಿಕ್ ಸರ್ಜರಿ ಕೂಡ ಇದೆ ಅಂತ ಹೇಳ್ತಿದ್ರಿ. ಸೊ ಎಷ್ಟು ಸೇಫ್ ಇದು ಅಂತ? ಜಾಯಿಂಟ್ ಕೇರ್ ಅಂತ ನಾವು ಪೇಷಂಟು ಬಂದ ತಕ್ಷಣ ಫಸ್ಟ್ ನಾವು ಅವ್ರನ್ನ ಕ್ಲಿನಿಕಲ್ ಅಸೆಸ್ ಮಾಡ್ತೀವಿ. ಅಂದರೆ ಯಾವ ರೀತಿ ಪೇಯ್ನ್ ಬರ್ತಿದೆ, ಕಾರಣ ಏನು ಅನ್ನೋದು ನಾವು ಅದನ್ನು ಫಸ್ಟ್ ಕಂಡುಹಿಡ್ಕೊಳ್ತೀವಿ. ಡಯಾಗ್ನೋಸ್ ಮಾಡಿದ ತಕ್ಷಣ ಕೆಲವರಿಗೆ ಇಮ್ಮಿಡಿಯೇಟಾಗಿ ಹೇಳ್ತೀವಿ ರಿಹ್ಯಾಬಿಲಿಟೇಷನ್ ಎಕ್ಸಸೈಸ್ ಕಳಿಸ್ಕೊಡ್ತೀವಿ. ಇದನ್ನು ಒಂದು ಫಸ್ಟ್ ಸೆಷನ್ನು, ಸೆಕೆಂಡ್ ಸೆಷನ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಅಂದರೆ ಎಷ್ಟೋ ಸಲ ಇದರಿಂದ ನೋವು ಕಡಿಮೆ ಆಗಿರುತ್ತೆ. ಯಾಕಂದರೆ ಸರ್ಜರಿ ಅಂತಲೇ ಫಸ್ಟ್ ಈಗ 50-60 ವಯಸ್ಸಾದ್ರು ಬಂದಿದ್ದಾರೆ, ಅವ್ರಿಗೆ ನೋವು ಅಂತ ಬಂದ ತಕ್ಷಣ ಸರ್ಜರಿ ಅಡ್ವೈಸ್ ಮಾಡಿದ್ರು ಸಹ ನಾವು ನೋಡಿ ಹೇಳಿರ್ತೀವಿ, ಸರ್ಜರಿ ಬೇಡ ಅಂತ ಕಳಿಸೋ ಸುಮಾರು ಉದಾಹರಣೆಗಳಿವೆ. ಸೊ ಹಾಗಾಗಿ ಆಪ್ರೇಷನ್ ಅಂತ ಅದನ್ನು ಸೈಡ್ಗೆ ಇಟ್ಬಿಡ್ತೀವಿ. ಫಸ್ಟು ಫಸ್ಟ್ ಮೆಷರ್ಸಲ್ಲಿ ಕಡಿಮೆ ಆಗಬೇಕು, ಏನೋ ಮೆಡಿಕಲ್ ಮ್ಯಾನೇಜ್ಮೆಂಟ್ ಕಡಿಮೆ ಆಗಬೇಕು. ಆಮೇಲೆ ನಂತರ ಹಾಗೂ ಕಡಿಮೆ ಆಗಿಲ್ಲ ಅಂದರೆ ಲಾಸ್ಟಲ್ಲಿ ರೋಬೋಟಿಕ್ ಸರ್ಜರಿ ಅಂತ ಹೇಳ್ತೀವಿ. ರೋಬೋಟಿಕ್ ಸರ್ಜರಿ ಏನಂತಂದರೆ ನಮಗೆ ಪ್ರಿಸಿಷನ್ ಕರೆಕ್ಟಾಗಿ, ಈಗ ನಾವು ಮಾಡ್ತಾ ಇರೋದು ನನಗೆ ಕರೆಕ್ಟ್ ಅಂತ ಗೊತ್ತಿರಲ್ಲ, ಆಪ್ರೇಷನ್ ಆದಮೇಲೆ ನಾನು ತಿಳ್ಕೊಬೇಕಾಗುತ್ತೆ. ಬಟ್ ರೋಬೋಟಿಕಲ್ಲಿ ಏನಂತಂದರೆ ನಾನು ಮಾಡ್ತಾ ಇರೋದು ಹಾಗೇ ಗೊತ್ತಾಗ್ತದೆ, ನಾನು ಎಷ್ಟು ಮಾಡ್ತಾ ಇರೋದು. ಈಗ ಆಗ್ತಾ ಇರೋ ಒಳಗಡೆ ಒಂದು ಪ್ರಾಸೆಸಸ್ ಅಂತ ಹೇಳ್ತೀವಿ, ಅದು ಕರೆಕ್ಟ್ ಸೈಜ್ ಇದೆಯಾ, ಅದು ಕರೆಕ್ಟ್ ಪೊಸಿಷನಲ್ಲಿ ಕೂತ್ಕೊಳ್ತಿದೆಯಾ ಅಂತ ಹಾಕೋದಕ್ಕೆ ನನಗೆ ಆ CT ಸ್ಕ್ಯಾನ್ ಎಲ್ಲ ಮಾಡಿದಾಗಲೇ ನನಗೆ ಮೊದಲೇ ಗೊತ್ತಾಗುತ್ತೆ. ಸೊ ಹಾಗಾಗಿ ನನ್ನ ಒಂದು ಆಪ್ರೇಷನ್ ಟೈಮಲ್ಲಿ ನಾನು ಮಾಡೋ ಒಂದು ಕಟ್ಟು ಇನ್ಸಿಷನ್ ಆಗಲಿ ತುಂಬ ಕಡಿಮೆ ಇರುತ್ತೆ ಮಂಡಿ ಮೇಲೆ. ಆಮೇಲೆ ಅದೇ ತೆಗಿಯುವಂಥ ಓಪನ್ ಮಾಡಿ ತೆಗಿಯುವಂಥದ್ದು ಅಷ್ಟೇ ಕಡಿಮೆ ಇರುತ್ತೆ. ಯಾಕಂದರೆ ನನಗೆ ಮೊದಲೇ ಗೊತ್ತಿರೋದ್ರಿಂದ ನಾನು ಎಷ್ಟು ಹಾಕಬೇಕು ಅಷ್ಟೇ ಹಾಕ್ತೀನಿ, ಅದಕ್ಕೆ ಎಷ್ಟು ಕಟ್ ಮಾಡಬೇಕು ಅಷ್ಟೇ ಕಟ್ ಮಾಡ್ತೀನಿ, ಹೊರತು ಹೆಚ್ಚಾಗಿ ಕಟ್ ಮಾಡೋಕ್ಕೆ ಹೋಗಿಲ್ಲ. ಆಗ ಪೇಷಂಟ್ಗೆ ಪೇಯ್ನ್ ಕಡಿಮೆ ಇರುತ್ತೆ. ಮತ್ತು ರಿಹ್ಯಾಬಿಲಿಟೇಷನ್ ಅವಾಗ ಬೇಗ ಸ್ಟಾರ್ಟ್ ಮಾಡ್ಕೋಬೋದು. ನೋವು ಯಾವಾಗ ಕಡಿಮೆ ಇದ್ದಾಗ ಪೇಷಂಟ್ ರಿಹ್ಯಾಬಿಲಿಟಿ ಅವ್ರದ್ದು ಒಂದು ಸಪೋರ್ಟ್ ಹೆಚ್ಚಾಗಿರುತ್ತೆ, ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಕೋಬೋದು. ಈಗ ಒಂದ್ಸರಿ ರೋಬೋಟಿಕ್ ಸರ್ಜರಿ ಆಗ್ಬೋದು ಅಥವಾ ನೀ ಸರ್ಜರಿ ಆಗಿರ್ಬೋದು, ಹಿಪ್ ರಿಪ್ಲೇಸ್ಮೆಂಟ್ ಆಗಿರ್ಬೋದು, ಈ ಸರ್ಜರೀಸ್ ಆದಮೇಲೆ ನಂತರದ ಜೀವನ ಶೈಲಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಹೇಗಿರಬೇಕು? ರೋಬೋಟಿಕ್ ಸರ್ಜರಿ ಆದ ನಂತರ ಅವರಿಗೆ ರಿಹ್ಯಾಬಿಲಿಟೇಷನ್ ಎಕ್ಸಸೈಸ್ ನಾವು ಮೊದಲನೇ ಆಪ್ರೇಷನ್ ಆಗೋ ಟೈಮಲ್ಲಿ ನಾವು ಶುರು ಮಾಡಿರ್ತೀವಿ, ಮತ್ತು ಅದನ್ನು ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ಕೊಳ್ತೀವಿ. ಸಿಂಪಲ್ಲಾಗಿ ಎಕ್ಸಸೈಸ್ ಮಾಡ್ಕೊಳ್ಳೋದು, ವಾಕಿಂಗ್ ಮಾಡೋದು, ಎಷ್ಟಕ್ಕಷ್ಟು ಲಿಮಿಟ್ ಇರಬೇಕು. ಬಟ್ ಸರ್ಜರಿಗಿಂತ ಮೊದಲು ಕೆಳಗೆ ಕೂತ್ಕೋಬಾರ್ದು ಅಂತ ಇರ್ತೀವಿ, ಆದಮೇಲೆ ಕೆಳಗೆ ಕೂತ್ಕೋಬಾರ್ದು. ಅದು ಮೊದಲೇ ಕಂಡೀಷನ್ಸ್ ಇರುತ್ತೆ. ಯಾಕಂದರೆ ಅದು ಲಿಮಿಟೆಡ್ ಇರುತ್ತೆ ಮಾತ್ರ. ನಮಗೆ ಹಾಕೋ ಒಂದು ಪ್ರಾಸೆಸ್ಸು ಒಂದು 20 ವರ್ಷ ಬರಬೇಕು ಅಂತ ನಮ್ಮ ಒಂದು ಅಂದಾಜಿರುತ್ತೆ. ಸೊ ಅಂದಾಜುವರೆಗೂ ನಾವು ಮೇಂಟೈನ್ ಮಾಡಬೇಕು. ನಾವು ಹೆಚ್ಚಾಗಿ ಅದನ್ನು ಯೂಸ್ ಮಾಡಿದಷ್ಟು ಅದು ಹೆಚ್ಚಾಗಿ ವೇರ್ ಆ್ಯಂಡ್ ಟೇರ್ ಆಗುತ್ತೆ, ಮತ್ತು ಅದು ನಮಗೆ ಮತ್ತೆ ಸರ್ಜರಿ ಬೇಕಾಗುತ್ತೆ ಅಂದ್ಬಿಟ್ಟು ಆದಷ್ಟು ನಾವು ಹೇಳ್ತೀವಿ ಕೆಳಗಡೆ ಕೂತ್ಕೋಬಾರ್ದು ಅಂತ ಹೇಳ್ತೀವಿ. ಎಕ್ಸಸೈಸು ಮತ್ತು ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೋಬೋದು. ಎಷ್ಟೋ ಜನ ಸ್ವಿಮ್ಮಿಂಗ್ ಮಾಡ್ತಾರೆ, ಸ್ವಿಮ್ಮಿಂಗ್ ಮಾಡ್ಕೋಬೋದು, ಆಟ ಆಡ್ತಾರೆ, ಸಿಂಪಲ್ಲಾಗಿ ಆಟ ಆಡ್ಕೋಬೋದು. ತುಂಬ ಜನರಿಗೆ ಈಗ ಓವರ್ ವೆಯ್ಟ್ ಆಗ್ತಾ ಇರೋದ್ರಿಂದ ಹೆಚ್ಚಾಗಿ ಕಾಲು ನೋವು ಅಂತ ಹೇಳ್ತಿರ್ತಾರೆ, ಸೊಂಟ ನೋವು, ಮಂಡಿ ನೋವು ಇದೆಲ್ಲ ಹೇಳ್ತಿರ್ತಾರೆ. ಸೊ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಹೇಗೆ? ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಪೆಷಲಿ ಹೆಣ್ಮಕ್ಳುಗಳಿಗೆ ಓವರ್ ವೆಯ್ಟ್ ಆಗಿರ್ತಾರೆ, ಆ ಟೈಮಲ್ಲಿ ಕಾಲು ನೋವು ಕಾಣಿಸ್ಕೊಂಡು ಲೈಫ್ ಲಾಂಗ್ ಉಳ್ಕೊಂಡ್ಬಿಡುತ್ತೆ ತುಂಬ ಜನರಿಗೆ. ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು? ಒಬಿಸಿಟಿ ಈಸ್ ಒನ್ ಆಫ್ ದ ಕಾಸ್ ಫಾರ್ ದ ನೀ ಪೇನ್ ಅಂತ ಹೇಳ್ತೀವಿ. ಹಾಗಾಗಿ ಫಸ್ಟು ನಾವು ಒಬಿಸಿಟಿಗೆ ಎಷ್ಟು ಅವರ BMI ಎಷ್ಟು ಅಂತ ನೋಡಿಕೊಂಡು ಅವ್ರಿಗೆ ಆದಷ್ಟು ನಾವು ಕಡಿಮೆ ಮಾಡೋದಕ್ಕೆ ನಾವು ಮೆಡಿಸಿನ್ಸು ಕೊಟ್ಟು ಅವ್ರಿಗೆ ಫಸ್ಟ್ ಹೇಳ್ತೀವಿ. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಚೇಂಜ್ ಮಾಡಿಸ್ತೀವಿ. ಯಾಕಂದರೆ ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ಸಲ್ಲಿ ಇದ್ದಾಗ ವೆಯ್ಟ್ ಗೇನ್ ವೆಯ್ಟ್ ಗೇನ್ ಆಗುತ್ತೆ. ಆದಷ್ಟು ಓಡಾಡಿ, ಮತ್ತು
ಇನ್ವೆಸ್ಟಿಗೇಷನ್ ತಕ್ಕಂಥ ವಿಟಮಿನ್ ಡಿ ಮತ್ತು B12 ಡೆಫಿಷಿಯನ್ಸಿನ ನೋಡ್ತೀವಿ. ತುಂಬ ಕಾಮನ್ ಈಗಂತೂ, ಎಸ್ಪೆಷಲಿ IT ಸೆಕ್ಟರ್ ಬರೋರಂತೂ ತುಂಬ ಯಾವಾಗಲೂ ಒಂದು 10 ಜನ ಬಂದರೆ 8 ಜನಕ್ಕಂತೂ ಇದ್ದೇ ಇರುತ್ತೆ. ವಿಟಮಿನ್ ಡಿ, ವಿಟಮಿನ್ B12 ಕಡಿಮೆ ಇದ್ದೇ ಇರುತ್ತೆ. ಸೊ ಇದನ್ನು ಸಪ್ಲಿಮೆಂಟ್ ಆಗಿ ನಾವು ಕೊಡ್ತೀವಿ. ಯಾವಾಗ 2 ಸಪ್ಲಿಮೆಂಟ್ ಕೊಟ್ಟಾಗ ಆಲ್ಮೋಸ್ಟ್ ಅಲ್ಲಿ ಒಂದು ಸ್ಟೇಜಿಗೆ ಒಂದು ಕಮ್ಮಿ ಆಗುತ್ತೆ. ಆಸ್ಟಿಯೋಪೀನಿಯಾ ಅಂತ ಬರುತ್ತೆ ಇವರಿಗೆಲ್ಲ, ಅಂದರೆ ಆಸ್ಟಿಯೋಪೋರೋಸ್ಗಿಂತ ಮೊದಲು ಬರುವಂಥದ್ದು ಯಂಗ್ಸ್ಟರ್ಸಲ್ಲೇ ತುಂಬ ನೋಡ್ತೀವಿ. ಈಗ ಆಸ್ಟಿಯೋಪೀನಿಯಾ ನೋಡ್ತೀವಿ. ಇದನ್ನು ಕರೆಕ್ಷನ್ ಮಾಡಿದಾಗ ಸುಮಾರು ಒಂದು ನೀ ಪೇನ್ ಅವ್ರಿಗೆ ಕಡಿಮೆ ಒಂದು ಸ್ಟೇಜ್ ಕಡಿಮೆ ಬಂದಿರುತ್ತೆ. ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಿ ಕಾರ್ಯಕ್ರಮ ನೋಡ್ತಾ ಇರುವಂಥವ್ರಿಗೆ? ನಾನು ಹೇಳೋದೇನು ಅಂತಂದರೆ, ನಿಮಗೆ ಮಂಡಿ ನೋವಾಗಲಿ ಅಂತ ಜಾಯಿಂಟ್ಸ್ ಪೇನ್ ಆಗಲಿ ಬಂದರೆ ಅದನ್ನು ಆದಷ್ಟು ಬೇಗ ತಿಳ್ಕೊಂಡು ಭಯ ಪಡ್ಕೊಳ್ಳದೆ ತೋರಿಸ್ಕೊಂಡು ಕಾರಣ ಏನಂತ ತಿಳಿಸ್ಕೊಳ್ಳೋದು ತುಂಬ ಮುಖ್ಯ. ಜಾಯಿಂಟ್ಸ್ ಪೇನು ನಿಮ್ಗೆ 2 ಟಚ್ ಆದಾಗ ನಿಮಗೆ ಸರ್ಜರಿ ಬೇಕು ಅಂತ ಯಾರಾದ್ರು ಹೇಳಿದರೆ ಅದಕ್ಕೂ ಒಂದು ಕಾರಣ ಇರುತ್ತೆ. ಅದಕ್ಕೊಂದು ಕಾರಣ ಏನಂತ ಇರುತ್ತೆ. ನೀವು ಬನ್ನಿ, ನಾವು ಅದನ್ನು ರೀಅಶ್ಯೂರ್ ಮಾಡ್ತೀವಿ. ನಿಮ್ಮನ್ನು ಏನು ಪ್ರಾಬ್ಲಮ್ ಇದೆ ಅಂತ ನಾವು ಕರೆಕ್ಟಾಗಿ ಕಂಡುಹಿಡಿದು ಟ್ರೀಟ್ಮೆಂಟ್ ಕೆಲವು ಸಹ ಏನಾಗುತ್ತೆ ಅಂದರೆ ಇಮ್ಮಿಡಿಯೇಟಾಗಿ ಒಂದು ಟೈಮ್ ಇರುತ್ತೆ. ಆ ಟೈಮ್ ಪೀರಿಯಡಲ್ಲಿ ತುಂಬ ನೋವಿರುತ್ತೆ, ಆಮೇಲೆ ಕಡಿಮೆ ಆಗುತ್ತೆ. ಆ ಟೈಮ್ ಪೀರಿಯಡ್ ನಾವು ಅದನ್ನು ಯಾವ ರೀತಿ ನೋವು ಕಡಿಮೆ ಮಾಡಿಸಿ ನಿಮ್ಮ ಒಂದು ನೋವಿನ ಒಂದು ಕಡಿಮೆ ಮಾಡೋಕ್ಕೆ ನಮ್ಮ ಕೈಯಿಂದ ಏನು ಅಷ್ಟ ಆಗುತ್ತೋ ನಾವು ಅದನ್ನು ಮಾಡಿಕೊಡ್ತೀವಿ ನಿಮಗೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದಲ್ಲಿ ಆಗಮಿಸಿ ಹಲವು ಮಾಹಿತಿಯನ್ನು ನೀಡೋದಕ್ಕಾಗಿ. ವೀಕ್ಷಕರೇ, ಡಾಕ್ಟರ್ ಜಗದೀಶ್ವರನ್ನ ಭೇಟಿ ಆಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಕಾವೇರಿ ಹಾಸ್ಪಿಟಲ್, ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು 560100. ದೂರವಾಣಿ ಸಂಖ್ಯೆ ಈ ರೀತಿದೆ 08068016801. ಹಾಗೆ ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ www.kaverihospitalbangalore.com ವಿಸಿಟ್ ಮಾಡಿ ಹೆಚ್ಚಿನ ಡೀಟೇಲ್ಸ್ನ ನೀವು ಪಡ್ಕೊಳ್ಬಹುದು. ಇದುವೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.